ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆಯಿಂದ ಯೂತ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಎರಡು ಮೈಂಡ್ ಬ್ಲೋಯಿಂಗ್ ಮತ್ತು ಬಿಗ್ ಅಪ್ಡೇಟ್ಸ್ ಬಂದಿದೆ ಅಂತ ಹೇಳ್ಬೋದು. ನೀವೇನಾದರೂ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಹೈಸ್ಕೂಲ್ ಓದುವಂತಹ ಮಕ್ಕಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ಇವತ್ತು ನಾವು ರಾಜ್ಯ ಸರ್ಕಾರದ ಎರಡು ಪ್ರಮುಖ ನಿರ್ಧಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಅನ್ನ ಮಾಡೋಣ. ಮೊದಲನೇದಾಗಿ 15,000 ಶಿಕ್ಷಕರ ಹುದ್ದೆಗಳ ಬಂಪರ್ ನೇಮಕಾತಿ ಅಂತ ಹೇಳ್ಬೋದು. ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ಆಗಬೇಕು ಅಂತ ವರ್ಷಗಳಿಂದ ಕಾಯ್ದಿರುವಂತಹ ನಿರುದ್ಯೋಗಿಗಳಿಗೆ ರಾಜ್ಯ ಸರ್ಕಾರ ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಬರೋಬ್ಬರಿ 15,000 ಶಿಕ್ಷಕರ ಹುದ್ದೆಗಳ ನೇರ ನೇಮಕಾತಿಗೆ ಸರ್ಕಾರ ಅಫಿಷಿಯಲ್ ಆಗಿ ಮಂಜೂರಾತಿಯನ್ನ ನೀಡಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಪ್ಪಾ ಅಂದ್ರೆ, ಈ 2026-27ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಅನೌನ್ಸ್ ಮಾಡಿದ ಹಾಗೆ ಶಿಕ್ಷಣ ಇಲಾಖೆ ಈ ಆದೇಶವನ್ನು ಹೊರಡಿಸಿದೆ. ಇದರಲ್ಲೊಂದು ವಿಶೇಷತೆ ಇದೆ. ಈ ಸಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಿಂಹಪಾಲು ಅಂತ ಹೇಳ್ಬೋದು. ಅಂದ್ರೆ 80% ಹುದ್ದೆಗಳನ್ನ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆಯನ್ನ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಒಟ್ಟು 6,967 ಹುದ್ದೆಗಳಿವೆ. ಇದರಲ್ಲಿ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸು, ಅಸಿಸ್ಟೆಂಟ್ ಮಾಸ್ಟರ್ಸು, ಪ್ರೈಮರಿ ಟೀಚರ್ಸ್ ಜೊತೆಗೆ ಫಿಸಿಕಲ್ ಎಜುಕೇಷನ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಹುದ್ದೆಗಳು ಸಹ ಸೇರಿರ್ತವೆ ಅಂತ ಹೇಳ್ಬೋದು. ಬಾಕಿ ಉಳಿದಂತಹ ಜಿಲ್ಲೆಗಳು ಅಂದರೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನುಳಿದ ಭಾಗಗಳಿಗೆ ಒಟ್ಟು 8,033 ಹುದ್ದೆಗಳನ್ನು ಹಂಚಿಕೆಯನ್ನು ಮಾಡಲಾಗಿರುತ್ತದೆ. ಇಲ್ಲೂ ಕೂಡ 5,200ಕ್ಕೂ ಹೆಚ್ಚು ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ ಪೋಸ್ಟ್ಗಳಿವೆ. ಇದರಿಂದ ಲಾಭ ಏನಪ್ಪಾ ಅಂದರೆ, ರಾಜ್ಯದ ಗೌರ್ನಮೆಂಟ್ ಸ್ಕೂಲ್ಗಳಲ್ಲಿ ವರ್ಷಗಳಿಂದ ಇರುವಂತಹ ಶಿಕ್ಷಕರ ಕೊರತೆ ಇದರಿಂದ ನೀಗುತ್ತೆ. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ಇದಕ್ಕೆ ಸಂಬಂಧಪಟ್ಟ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತು ಎಕ್ಸಾಮ್ ಡೇಟ್ಸ್ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಟೀಚರ್ಸ್ ಆಗೋ ಕನಸು ಇರೋರು ಈಗಿನಿಂದಲೇ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡಿ. ಆಲ್ ದ ಬೆಸ್ಟ್. ಇನ್ನು ಎರಡನೇ ವಿಚಾರದ ಬಗ್ಗೆ ನೋಡೋದಾದ್ರೆ, ಗೌರ್ನಮೆಂಟ್ ಹೈಸ್ಕೂಲ್ಗಳಲ್ಲಿ AI ಸಬ್ಜೆಕ್ಟ್ಸ್ ಮತ್ತು ಗೆಸ್ಟ್ ಟೀಚರ್ಸ್ಗೆ ನೇಮಕಾತಿ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಇನ್ನು ಮುಂದೆ ಬರೀ ಹಳೆಯ ಸಿಲೆಬಸ್ ಓದೋದಲ್ಲ, ಅವರು ಕೂಡ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಿದ್ದಾರೆ. ಹೌದು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಡಿಯಲ್ಲಿ ರಾಜ್ಯದ 1,642 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಈ ವರ್ಷದಿಂದಲೇ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಮಕ್ಕಳಿಗೆ ಹೈಟೆಕ್ ಜ್ಞಾನ ಸಿಗಲಿ ಅನ್ನೋದು ಸರ್ಕಾರದ ಉದ್ದೇಶ. ಆದರೆ ಇದಕ್ಕೆ ಕ್ಲಾಸ್ ತಗೊಳ್ಳೋಕ್ಕೆ ಟೀಚರ್ಸ್ ಬೇಕಲ್ವಾ? ಅದಕ್ಕಾಗಿಯೇ ಶಾಲಾ ಮಟ್ಟದಲ್ಲಿ AI ಅತಿಥಿ ಶಿಕ್ಷಕರ ಅಂದರೆ ಗೆಸ್ಟ್ ಟೀಚರ್ಸ್ಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಅಂತ ಹೇಳ್ಬೋದು. ನಿಮಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಏನು ಅಂತ ನೋಡೋದಾದರೆ, ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ITಯಲ್ಲಿ ಡಿಪ್ಲೊಮೊ ಇರಬೇಕು, ಇಲ್ಲವೇ BCA BSc ಕಂಪ್ಯೂಟರ್ ಸೈನ್ಸು, IT PGDCA ಮುಗಿಸಿರಬೇಕು, ಅಥವಾ DOE ACC A ಲೆವೆಲ್ ಸರ್ಟಿಫಿಕೇಟ್ ಇರಬೇಕು. ಇದರ ಜೊತೆಗೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ನೀವು ಹೊಂದಿದ್ರೆ, ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕಮ್ಯುನಿಕೇಷನ್ ಕಡ್ಡಾಯವಾಗಿ ನಿಮ್ಮಲ್ಲಿ ಇರಬೇಕಾಗುತ್ತೆ. ಇಷ್ಟು ಇದ್ದವರು ನೀವು ಅಪ್ಲೈನ ಮಾಡ್ಬೋದು. ಇನ್ನು ಸ್ಯಾಲ್ರಿ ಬಗ್ಗೆ ನೋಡೋದಾದ್ರೆ, ಸೆಲೆಕ್ಟ್ ಆಗುವಂಥ ಟೀಚರ್ಸ್ಗೆ ಪ್ರತಿ ತಿಂಗಳು 20,000 ರೂಪಾಯಿ ಗೌರವಧನ ಸಿಗುತ್ತೆ. ಶಾಲೆಯ SDMC ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸೆಲೆಕ್ಷನ್ ಪ್ರಕ್ರಿಯೆ ತುಂಬ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಆದರೆ ನೆನಪಿಟ್ಕೊಳ್ಳಿ, ಈ ನೇಮಕಾತಿಯನ್ನು ಜುಲೈ 28, 2026 ಒಳಗೆ ಮುಗಿಸಬೇಕು ಅಂತ ಗಡುವನ್ನು ಕೂಡ ಸರ್ಕಾರ ನೀಡಲಾಗಿದೆ. ಯಾಕಂದರೆ ಆಗಸ್ಟ್ ಮೊದಲ ವಾರದಲ್ಲೇ ಸೆಲೆಕ್ಟ್ ಆದವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೂಡ ಶುರುವಾಗುತ್ತೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇವೆರಡೂ ಕೂಡ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರುವಂತಹ ನಿರ್ಧಾರಗಳು. ಒಂದು ಕಡೆ 15,000 ಪರ್ಮನೆಂಟ್ ಟೀಚರ್ಸ್ ಹುದ್ದೆಗಳು, ಇನ್ನೊಂದು ಕಡೆ ಹೈಸ್ಕೂಲ್ ಮಕ್ಕಳಿಗೆ AI ಕಲಿಸೋಕೆ 20,000 ಸ್ಯಾಲರಿಯ ಗೆಸ್ಟ್ ಟೀಚರ್ಸ್ ಹುದ್ದೆಗಳು. ಸೊ ಕಂಪ್ಯೂಟರ್ ಫೀಲ್ಡ್ನಲ್ಲಿದ್ದು ಕೆಲಸ ಹುಡುಕ್ತಿರುವಂತಹ ನಿಮ್ಮ ಫ್ರೆಂಡ್ಸ್ ಅಥವಾ ಟೀಚರ್ಸ್ಗೆ, ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂತಹ ಆಕಾಂಕ್ಷಿಗಳಿಗೆ ಈ ವಿಡಿಯೋವನ್ನು ತಕ್ಷಣ ಶೇರ್ ಮಾಡಿ. ಈ ನಿರ್ಧಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.